ಪ್ರಭಾವಿಯಾಗಿ ದೈಹಿಕ ಹಾಗೂ ಲಿಖಿತ ಪರೀಕ್ಷೆ ತರಬೇತಿ ಪಡೆದು ನಮ್ಮ ಸಂಸ್ಥೆಯಿಂದ 2 AROಗಳಿಂದ ಒಟ್ಟು 50 ಜನ ಅಗ್ನಿವೀರರಾಗಿ ಆಯ್ಕೆಯಾಗಿದ್ದಾರೆ. ಅವರಿಗೆ ನಮ್ಮ ಸಂಸ್ಥೆಯಿಂದ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ. ಈ ಹಿಂದೆ ಮೊನ್ನೆ ತಾನೇ ನಾವು 10/10/2023 ಅಗ್ನಿವೀರರಿಗೆ ಸತ್ಕಾರ ಕಾರ್ಯಕ್ರಮ ಇಟ್ಕೊಂಡಿದ್ವಿ. ಆದರೆ ಕೆಲವೊಂದು ಅಭ್ಯರ್ಥಿಗಳು ಡಾಕ್ಯುಮೆಂಟ್ ವೆರಿಫಿಕೇಶನ್ ಸಲುವಾಗಿ ಬಹಳಷ್ಟು ಜನ ಬಂದಿರಲಿಲ್ಲ. ಹಾಗೆ ಆದ್ದರಿಂದ ನಾವು ಆ ದಿನ ಬರದೇ ಇದ್ದ ಅಗ್ನಿವೀರರಿಗೆ ಇಂದು ಕಾರ್ಯಕ್ರಮಕ್ಕೆ ಸತ್ಕಾರ ಸಮಾರಂಭವನ್ನು ಹಮ್ಮಿಕೊಂಡಿದ್ದೇವೆ. ಇನ್ನೂ ಕೆಲವಷ್ಟು ಜನ ಬಂದಿಲ್ಲ, ಬರಬೇಕಿತ್ತು. ಕೆಲವೊಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಹಾಗೆ ಮತ್ತು ಬೆಂಗಳೂರು AROದಲ್ಲಿ ಸೆಲೆಕ್ಟ್ ಆದಂಥ ಅಭ್ಯರ್ಥಿಗಳು ತುಂಬ ದೂರ ಇರೋ ಕಾರಣದಿಂದಾಗಿ ಬರೋದಕ್ಕೆ ಆಗಲಿಲ್ಲ ಅವರಿಗೆ. ಹಾಗೆ ಕೆಲವೊಂದು ಆಯ್ಕೆಯಾದ ಅಭ್ಯರ್ಥಿಗಳು ಆರ್ಮಿ AROಯಿಂದ ಮೆಸೇಜ್ ಬಂದಿದೆ ಅವರಿಗೆ ಪ್ಯಾರಾ ಮಿಲಿಟ್ರಿಗೆ ಸೆಲೆಕ್ಷನ್ ಆಗೋದಕ್ಕೆ. ಸೊ ಅದರಿಂದ ನೆನ್ನೆ ತಾನೇ ಕೆಲವೊಂದು ಪ್ಯಾರಾಮಿಲಿಟರಿ ಆಯ್ಕೆಯಾದ ಅಭ್ಯರ್ಥಿ ಕೂಡ ಬಂದಿದ್ದಾನೆ. ಆ ಥರ ಎಷ್ಟೋ ಜನ ಅಭ್ಯರ್ಥಿಗಳಿಗೆ ಮೆಸೇಜ್ ಕೂಡ ಬಂದಿದೆ. ಸೊ ಅದರಿಂದ ಅವರು ಕೂಡ ಬರೋದಕ್ಕೆ ಆಗಲಿಲ್ಲ. ಸೊ ಇಲ್ಲಾಂದರೆ ಇನ್ನೂ ತುಂಬ ಜನ ಬರೋ ಚಾನ್ಸಸ್ ಜಾಸ್ತಿ ಇತ್ತು. ಬೆಂಗಳೂರು ARO ಮತ್ತು ಮಂಗಳೂರು AROನಲ್ಲಿ ಆಯ್ಕೆದ ಎಲ್ಲ ಅಗ್ನಿವೀರರಿಗೆ ಮತ್ತೊಮ್ಮೆ ನಮ್ಮ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರದಿಂದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ನಮ್ಮ ಈ ಸಂಸ್ಥೆ 2004ರಲ್ಲಿ ಪ್ರಾರಂಭವಾಗಿ ಈಗ 19 ವರ್ಷ ಪೂರೈಸಿ ಯಶಸ್ವಿಯಾಗಿ ಮುನ್ನಡೆಯುತ್ತಿದೆ. ಈಗ ಆರ್ಮಿ ಮತ್ತು ಪೊಲೀಸ್ ನಮ್ಮ ಸಂಸ್ಥೆಯಲ್ಲಿ ತರಬೇತಿ ಪಡೆದುಕೊಂಡು ಅಭ್ಯರ್ಥಿಗಳು ಒಟ್ಟು 10,800 ಶಿಬಿರಾರ್ಥಿಗಳು ಆಯ್ಕೆಯಾಗಿ ಭಾರತ ದೇಶದ ತುಂಬೆಲ್ಲ ತಮ್ಮ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಇದು ನಮಗೆ ಹೆಮ್ಮೆಯ ವಿಷಯವಾಗಿದೆ. ಬಂದಂಥ ಅತಿಥಿಗಳಿಗೆ ಸ್ವಾಗತ. ಮೊದಲಿಗೆ ವಕೀಲರು ಕರ್ನಾಟಕ ಭೂಷಣ ಪ್ರಶಸ್ತಿ ವಿಜೇತರು, ಸ್ವಾಮಿ ವಿವೇಕಾನಂದ ಪ್ರಶಸ್ತಿ ವಿಜೇತರು ಹಾಗೂ ಮೂಡಲಗಿ ತಾಲೂಕಿನ ಪ್ರೆಸ್ ಅಸೋಸಿಯೇಷನ್ ಅಧ್ಯಕ್ಷರು ಹಾಗೂ ನ್ಯಾಯವಾದಿ ಸಂಘದ ಖಜಾಂಚಿಗಳು ಮತ್ತು ಜಂಟಿ ಕಾರ್ಯದರ್ಶಿಯಾಗಿ ಮತ್ತು ಜನರಲ್ ಸೆಕ್ರೆಟರಿಯಾಗಿ ಸೇವೆ ಸಲ್ಲಿಸಿದ ಮತ್ತು ನಮ್ಮ ಸಂಸ್ಥೆಯ ಸಂಸ್ಥಾಪಕರಾದ ಶ್ರೀ LY ಅಡಿವಣಿ ಸರ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತ, ಸುಸ್ವಾಗತ. ಹಾಗೆ ಮತ್ತೊಬ್ಬ ಅತಿಥಿಗಳಾಗಿ ಬಂದಂಥ ಶ್ರೀ ಸುಭಾಷ್ ಗೊಡ್ಯಾಳ್ ಸರ್, ತಾಲೂಕು ಪ್ರೆಸ್ ಅಸೋಸಿಯೇಷನ್ ಪ್ರಧಾನ ಕಾರ್ಯದರ್ಶಿಗಳು ಮೂಡಲಗಿ, ಇವರಿಗೂ ನಿಮ್ಮೆಲ್ಲರ ಪರವಾಗಿ ಸ್ವಾಗತ, ಸುಸ್ವಾಗತ. ಹಾಗೂ ವೇದಿಕೆ ಮುಂಭಾಗದಲ್ಲಿ ಮಂಜುನಾಥ್ ಹಳ್ಳಿಕರ್ ಸರ್, ಇತರ ಚಲನಚಿತ್ರ ನಟರು ಮೂಡಲಗಿ, ಇವರಿಗೂ ಕೂಡ ಸ್ವಾಗತ, ಸುಸ್ವಾಗತ. ಹಾಗೆ ವೇದಿಕೆಯ ಮುಂಭಾಗದಲ್ಲಿ ಯಲ್ಲಪ್ಪ ಕಾನಟ್ಟಿ ಸರ್, ವಕೀಲರು ಮೂಡಲಗಿ, ಇವರಿಗೂ ಕೂಡ ಸ್ವಾಗತ. ಹಾಗೆ ಸಂಸ್ಥೆಯ ಎಲ್ಲ ನಮ್ಮ ಶಿಕ್ಷಕ ವರ್ಗದವರಿಗೂ, ಮಂಜುನಾಥ್ ಕುಂಬಾರ್ ಸರ್ ಅವರಿಗೂ ಹಾಗೂ ನಮ್ಮ ಸಂಸ್ಥೆಯ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಸ್ವಾಗತ, ಸುಸ್ವಾಗತ. ಆಗ ವೇದಿಕೆಗೆ ಮುಂಭಾಗದಲ್ಲಿರುವ ನಮ್ಮ ನೆಚ್ಚಿನ ವಿದ್ಯಾರ್ಥಿಗಳಿಗೆ ಹಾಗೂ ಭಾವಿ ಅಭ್ಯರ್ಥಿಗಳಿಗೆ ಸ್ವಾಗತ, ಸುಸ್ವಾಗತ. ಮುಂದಿನ ಕಾರ್ಯಕ್ರಮ ವೇದಿಕೆಯನ್ನು ಉದ್ಘಾಟನೆ ಮಾಡುವ ಒಂದು ಸುಂದರ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಭಾಜನರಾಗಬೇಕೆಂದು ಕೇಳ್ಕೊಳ್ತಾ ಇದ್ದೀವಿ. ಈಗ ವೇದಿಕೆಯ ಮೇಲೆ ಆಸನರಾಗಿರುವಂಥ ಎಲ್ಲ ಅತಿಥಿಗಳು ಮುಂಭಾಗಕ್ಕೆ ಬಂದು ಸಸ್ಯಕ್ಕೆ ನೀರಿನ ಮುಖಾಂತರ ಉದ್ಘಾಟಿಸಬೇಕು. ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಎಲ್ಲ ಅತಿಥಿಗಳಿಗೆ ನಮಸ್ಕಾರಗಳು. ಮುಂದಿನ ಕಾರ್ಯಕ್ರಮ ಸತ್ಕಾರ ಸಮಾರಂಭ. ಮೊದಲಿಗೆ ಸತೀಶ್ ಲಕ್ಷ್ಮಣ್ ಅಳ್ಗೊಂಡಿ ಇವರಿಗೆ ಸತ್ಕಾರ ಕಾರ್ಯಕ್ರಮವನ್ನು ಎಲ್ಲ ಅತಿಥಿಗಳು ಬಂದು ಸತ್ಕಾರ ಮಾಡಬೇಕು. ಸತೀಶ್ ಲಕ್ಷ್ಮಣ್ ಅಳ್ಗೊಂಡಿ ದಯಮಾಡಿ ಮುಂದೆ ಬರಬೇಕು.
ತಂದೆ ಹೆಸರು ಲಕ್ಷ್ಮಿ, ತಾಯಿ ಕಮಲಮ್ಮ. ಹುಟ್ಟಿದ ದಿನಾಂಕ 6/7/2003. ಹುಟ್ಟಿದ ಊರು ಕೊಣ್ಣೂರು, ತಾಲೂಕು ಜಮಖಂಡಿ, ಜಿಲ್ಲೆ ಬಾಗಲಕೋಟೆ. ಇವರ ವಿದ್ಯಾಭ್ಯಾಸ ಪದವಿ ಶಿಕ್ಷಣ, ಪ್ರಾಥಮಿಕ ಶಿಕ್ಷಣ ಕೊಣ್ಣೂರು, PUC ಪದವಿ ಜಮಖಂಡಿ. ಇವರು ನಮ್ಮ ಸಂಸ್ಥೆಗೆ ಬಂದಿದ್ದು 2022ರಲ್ಲಿ 1 ತಿಂಗಳ ಲಿಖಿತ ಪರೀಕ್ಷೆಗೆ ತರಬೇತಿಯನ್ನು ಪಡೆದುಕೊಂಡಿದ್ದಾರೆ. ಹುದ್ದೆ ಉಡುಪಿ ವ್ಯಾಲಿಯಲ್ಲಿ ಅಗ್ನಿವೀರನಾಗಿ ಆಯ್ಕೆಯಾಗಿ ಇವರು ಈ ಕುಟುಂಬದಲ್ಲಿ ಮೊದಲ ಸರ್ಕಾರಿ ನೌಕರಿ ಹೊಂದಿದ ವ್ಯಕ್ತಿಯಾಗಿರ್ತಾರೆ. ಇಲ್ಲಿ ಜೋರಾದ ಚಪ್ಪಳೆ ಮುಖಾಂತರ ಇವರ ಸನ್ಮಾನ ಮಾಡಬೇಕು. ಶಿವಲಿಂಗಪ್ಪ ಅವರು ಮುಂದೆ ಬರಬೇಕು, ಆಸನರಾಗಬೇಕು. ತಂದೆ ಶಿವಲಿಂಗಪ್ಪ, ತಾಯಿ ಕವಿತಾ. ಹುಟ್ಟಿದ ದಿನಾಂಕ 21/5/2003. ಜಮ್ಮನಕಟ್ಟಿ, ಬಾದಾಮಿ ತಾಲೂಕು, ಜಿಲ್ಲೆ ಬಾಗಲಕೋಟೆ. ವಿದ್ಯಾಭ್ಯಾಸ ಪ್ರೌಢ ಶಿಕ್ಷಣ ಜಮ್ಮನಕಟ್ಟಿ, PU ಡಿಗ್ರಿ ಬಾದಾಮಿನಲ್ಲಿ ಮುಗಿಸಿರ್ತಾರೆ. ನಮ್ಮ ಸಂಸ್ಥೆಗೆ ಬಂದಿದ್ದು 2023ರಲ್ಲಿ 3 ತಿಂಗಳ ಲಿಖಿತ ಹಾಗೂ ದೈಹಿಕ ಶಿಕ್ಷಣ ಪಡೆದುಕೊಂಡು ಈಗ ಉಡುಪಿ ರ್ಯಾಲಿಯಲ್ಲಿ ಅಗ್ನಿವೀರನಾಗಿ ಆಯ್ಕೆಗೊಂಡು ನೆಕ್ಸ್ಟ್ ಟ್ರೈನಿಂಗ್ ಅನ್ನು ಪಣಜಿ, ಗೋವಾನಲ್ಲಿ ಮಾಡಲಿದ್ದಾರೆ. ರವಿ ಗುರವರು ಮುಂದೆ ಬರಬೇಕು, ಚೇರಲ್ಲಿ ಆಸನರಾಗಬೇಕು. ಆನಂದ್ ಕುಂಬಾರ. ಇವರ ತಂದೆ ಅಪ್ಪಸಾಬ್, ತಾಯಿ ಪಾರ್ವತಿ. ಹುಟ್ಟಿದ ದಿನಾಂಕ 1/4/2003. ಸ್ಥಳ ಜಮಖಂಡಿ ತಾಲೂಕು, ಬಾಗಲಕೋಟೆ ಜಿಲ್ಲೆ. ವಿದ್ಯಾಭ್ಯಾಸ ಪ್ರೌಢ ಶಿಕ್ಷಣ ಮತ್ತು ಪದವಿ ಶಿಕ್ಷಣವನ್ನು ಜಮಖಂಡಿಯಲ್ಲಿ ಮಾಡಿರ್ತಾರೆ. ಇವರು ನಮ್ಮ ಸಂಸ್ಥೆಗೆ ಬಂದಿದ್ದು 2023ರಲ್ಲಿ 1 ತಿಂಗಳ ಲಿಖಿತ ತರಬೇತಿಯನ್ನು ಪಡೆದುಕೊಂಡಿರ್ತಾರೆ. ಮುಂದಿನ ಅಭ್ಯರ್ಥಿ ಬಸವರಾಜ್ ಉಕ್ಕೇರಿ. ಈಗಾಗಲೇ ಇವರೆಲ್ಲ ಟ್ರೈನಿಂಗ್ ಮುಗಿಸಿ ಬಂದಂತ ಅಭ್ಯರ್ಥಿಗಳು ಇವರೆಲ್ಲ. ತಂದೆ ಕಲ್ಲಪ್ಪ, ತಾಯಿ ಇಂದ್ರಾಬಾಯಿ. ಹುಟ್ಟಿದ ದಿನಾಂಕ 9/10/2000. ಸ್ಥಳ ತುಪಾಲಟ್ಟಿ, ಜಮಖಂಡಿ ತಾಲೂಕು, ಬಾಗಲಕೋಟೆ ಜಿಲ್ಲೆ. ವಿದ್ಯಾಭ್ಯಾಸ ಡಿಪ್ಲೊಮಾ JBM ತೆರದಾಳಲ್ಲಿ ಮಾಡಿರ್ತಾರೆ. ಪ್ರಾಥಮಿಕ ಶಿಕ್ಷಣ HMB ಸಲಾಟಿಯಲ್ಲಿ ಮಾಡಿರ್ತಾರೆ. ನಮ್ಮ ಸಂಸ್ಥೆಗೆ 2023ರಲ್ಲಿ 3 ತಿಂಗಳ ದೈಹಿಕ ಹಾಗೂ ಲಿಖಿತ ತರಬೇತಿ ಪಡೆದುಕೊಂಡು ಬೀದರ್ ಆರ್ಮಿಯಲ್ಲಿ ಅಗ್ನಿವೀರನಾಗಿ ಆಯ್ಕೆಗೊಂಡಿರ್ತಾರೆ. ಈಗಾಗಲೇ ಇವರು ಬೇಸಿಕ್ ಟ್ರೈನಿಂಗ್ ಮುಗಿಸ್ಕೊಂಡು ಬಂದಿರ್ತಾರೆ. ರಾಜಸ್ಥಾನ್, ಸೂರತ್ನಲ್ಲಿ ಇವರ ಮುಂದಿನ ಕೆಲಸವನ್ನು ಮಾಡಲಿದ್ದಾರೆ. ಮುಂದಿನ ಅಭ್ಯರ್ಥಿ ಅರ್ಜುನ್ ಮಾರುತಿ ಮರಾಪುರ್. ತಂದೆ ಮಾರುತಿ, ತಾಯಿ ಮಲ್ಲವ್ವ. ಹುಟ್ಟಿದ ದಿನಾಂಕ 3/6/2002. ಸ್ಥಳ ಇಟನಾಳ, ರಾಯಬಾಗ, ಬೆಳಗಾಂ. ವಿದ್ಯಾಭ್ಯಾಸ ಸರ್ಕಾರಿ ಪ್ರಾಥಮಿಕ ಪ್ರೌಢ ಶಿಕ್ಷಣ ಇಟನಾಳ, BLD ಕಾಲೇಜ್ PU ಜಮಖಂಡಿನಲ್ಲಿ ಮುಗಿಸಿರ್ತಾರೆ. ನಮ್ಮ ಸಂಸ್ಥೆಗೆ 2022ರಲ್ಲಿ 2 ತಿಂಗಳ ದೈಹಿಕ ತರಬೇತಿಗೆ ಬಂದಿದ್ದು ಬೀದರ್ ಆರ್ಮಿನಲ್ಲಿ ಅಗ್ನಿವೀರನಾಗಿ ಆಯ್ಕೆಗೊಂಡಿರ್ತಾರೆ. ಮತ್ತೆ RT ಸೆಂಟರ್ ಹೈದರಾಬಾದ್. ಯೂನಿಟ್ ಇವಾಗ ಇವರು ಕೋಲ್ಕತ್ತಾನಲ್ಲಿ ಯೂನಿಟ್ ಕೋಲ್ಕತ್ತಾನಲ್ಲಿದೆ. ಇಂದಿನ ಅಭ್ಯರ್ಥಿ ಅಖಿಲೇಶ್ ಜಮದಾಡಿ. ಇವರು ಕೂಡ ಟ್ರೈನಿಂಗ್ ಮುಗಿಸಿ ಬಂದಿದ್ದ ಅಭ್ಯರ್ಥಿ. ತಂದೆ ಶಂಕರ್, ತಾಯಿ ಜಯಶ್ರೀ. ಹುಟ್ಟಿದ ದಿನಾಂಕ 29/6/2001. ಅವ್ರ ಜೊತೆ ಅವರ ಪಾಲಕರು ಬಂದಿದ್ದಾರೆ. ಅವರು ಕೂಡ ಸತ್ಕಾರ ಸಮಾರಂಭ. ಇವರ ಸ್ಥಳ ಐನಾಪುರ್, ಕಾಗವಾಡ, ಬೆಳಗಾಂ. ವಿದ್ಯಾಭ್ಯಾಸ KRES ಐನಾಪುರ್, ಬಸವರಾಜ್ ITI ಕಾಲೇಜು. ನಮ್ಮ ಸಂಸ್ಥೆಗೆ ಇವರು 2022ರಲ್ಲಿ 1 ತಿಂಗಳ ಲಿಖಿತ ಪರೀಕ್ಷೆ ತಯಾರಿ ನಡೆಸಿದ್ದಾರೆ. ಹುದ್ದೆ ಇವರು ರಿಲೇಷನ್ ಬರ್ತಿನಲ್ಲಿ ಆಯ್ಕೆಗೊಂಡಿರ್ತಾರೆ. ಮದರಾಸ್ ಸೆಂಟರ್ನಲ್ಲಿ ಟ್ರೈನಿಂಗ್ ಮಾಡ್ತಾ ಇದ್ದಾರೆ. ಯೂನಿಟ್ ಮೇಘಾಲಯ.
ಮುಂದಿನ ಅಭ್ಯರ್ಥಿ ಆನಂದ್ ನಿಂಗಪ್ಪ. ಆನಂದ್ ನಿಂಗಪ್ಪ ಅವರ ಜೊತೆ ಅವರ ಪಾಲಕರು ಕೂಡ ಬಂದಿದ್ದಾರೆ, ಅವರಿಗೂ ಕೂಡ ಸತ್ಕಾರ ಮಾಡಬೇಕಾಗ್ತದೆ. ತಂದೆ ನಿಂಗಪ್ಪ, ತಾಯಿ ಎಲ್ಲವ್ವ. ಹುಟ್ಟಿದ ದಿನಾಂಕ 24/7/2003, ಸ್ಥಳ ಬೆಳ್ಳೇರಿ, ನರಗುಂದ ತಾಲೂಕು, ಗದಗ ಜಿಲ್ಲೆ. ವಿದ್ಯಾಭ್ಯಾಸ ಬೆಳ್ಳೇರಿ. ಇವರ ಪ್ರೌಢ ಶಿಕ್ಷಣ ಹಾಗೂ ಪದವಿ ಶಿಕ್ಷಣ ಬೆಳ್ಳೇರಿಯಲ್ಲಿ ಮುಗಿಸಿದ್ದಾರೆ. ನಮ್ಮ ಸಂಸ್ಥೆಗೆ 2023ರಲ್ಲಿ ಬಂದಿದ್ದು ಅಗ್ನಿವೀರನಾಗಿ ಆಯ್ಕೆಗೊಂಡಿರ್ತಾರೆ. ಉಡುಪಿ ರ್ಯಾಲಿಯಲ್ಲಿ ಆದಂತಹ ಅಗ್ನಿವೀರನಾಗಿ ಆಯ್ಕೆಗೊಂಡಿರ್ತಾರೆ. ವಿನೋದ್ ಜೆ ಮೊಗನೂರ್, ತಂದೆ ಜಗದೀಶ್ ಎಂ ಮೊಗನೂರ್, ತಾಯಿ ವಸಂತ ಜೆ ಮೊಗನೂರ್. ಹುಟ್ಟಿದ ದಿನಾಂಕ 26/9/2004, ಸ್ಥಳ ಹೊಳೆನೀರಿ, ತಾಲೂಕು ರಾಣಿಬೆನ್ನೂರು, ಹಾವೇರಿ ಜಿಲ್ಲೆ. ವಿದ್ಯಾಭ್ಯಾಸ ಪ್ರೌಢ ಶಿಕ್ಷಣ ಕರೂರು, ಪದವಿ ಶಿಕ್ಷಣ ಕರೂರು. ನಮ್ಮ ಸಂಸ್ಥೆಗೆ ಬಂದಿದ್ದು 2022ರಲ್ಲಿ 2 ತಿಂಗಳ ದೈಹಿಕ ಪರೀಕ್ಷೆಗೆ ಬಂದಿರ್ತಾರೆ ಇವರು. ಹುದ್ದೆ ಉಡುಪಿ ರ್ಯಾಲಿಯಲ್ಲಿ ಅಗ್ನಿವೀರರಾಗಿ ಆಯ್ಕೆ, ಪ್ಯಾರಾ ರೆಜಿಮೆಂಟ್. ಇವರು ನಿನ್ನೆ ನಡೆದಂಥ ಪ್ಯಾರಾ ರೆಜಿಮೆಂಟ್ನಲ್ಲಿ ಕೂಡ ಆಯ್ಕೆಗೊಂಡಿರ್ತಾರೆ. ಜೋರಾದ ಚಪ್ಪಳೆ ಮುಖಾಂತರವಾಗಿ. ಈ ಒಂದು ಸುಂದರ ಕ್ಷಣದಲ್ಲಿ ನನಗೊಂದು ತುಂಬ ಮಧುರವಾದ ಸಾಲುಗಳು ನೆನಪಾಗ್ತಾ ಇದೆ. ದೇವರು ಸಿಗುವುದು ಮಂದಿರದಲ್ಲಿ, ಪರಿಮಳ ಸಿಗುವುದು ಹೂವಿನಲ್ಲಿ, ಹೂವು ಸಿಗುವುದು ತೋಟದಲ್ಲಿ. ಅದೇ ರೀತಿ ಅತಿ ಹೆಚ್ಚು ದೇಶ ಸೇವೆ ಮಾಡುವ ಸೈನಿಕರು ಸಿಗುವುದು ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ. ಈಗ ಅಗ್ನಿವೀರರಾಗಿ ಆಯ್ಕೆಗೊಂಡಂತಹ ಎಲ್ಲ ಅಭ್ಯರ್ಥಿಗಳ ಅನಿಸಿಕೆಗಳನ್ನು ಹೇಳಬೇಕಾಗಿ ನಾವು ಕೇಳ್ಕೊಳ್ತಾ ಇದ್ದೀವಿ. ಮನೋಜ್ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮನೋಜ್. ನಮ್ಮದು ಹಾವೇರಿ ಡಿಸ್ಟಿಕ್ ರೀ. ನಾವು ಫಸ್ಟ್ ಹಾವೇರಿಯಲ್ಲಿ ರನ್ನಿಂಗ್ ಫೇಲ್ ಆಗಿತ್ತು ನೋಡ್ರಿ. ಹಾವೇರಿಯಲ್ಲಿ ರನ್ನಿಂಗ್ ಪ್ರಾಕ್ಟೀಸ್ ಮಾಡಿದ್ದಿಲ್ಲ, ಹಂಗೆ ಹೋಗಿದ್ರಲ್ಲಿ. ಅದು ನಾವು ಪ್ರಾಕ್ಟೀಸ್ ಮಾಡೋ ಗ್ರೌಂಡ್ ಇರಲಿಲ್ಲ, ಏನಿಲ್ಲ ನಮ್ಮ ಊರಾಗ. ಹಾವೇರಿಯಲ್ಲಿ ಫೇಲ್ ಆಗಿಂದ ಇಲ್ಲಿ ಬಂದ್ವಿ. ಇಲ್ಲಿ ಬಂದಾದಮೇಲೆ ಮಂಜು ಸರ್ ಹತ್ರ ಟ್ರೈನಿಂಗ್ ತೊಗೊಂಡ್ವಿ. ಲಕ್ಷ್ಮಣ್ ಸರ್ ಎಲ್ಲ ಸಪೋರ್ಟ್ ಮಾಡಿದ್ರು, ಭಾಳ ಸಪೋರ್ಟ್ ಮಾಡಿದರು. ಎಕ್ಸಾಮ್ ಪಾಸಾಗಿ ಆದಮೇಲೆ ಇಲ್ಲಿ ಇದು ಫಿಸಿಕಲ್ಲಿಗೆ ಹಾರ್ಡ್ ವರ್ಕ್ ಮಾಡಿ ಸರ್ ಭಾಳ ಹೆಲ್ಪ್ ಮಾಡಿದರು. ಮಂಜು ಸರ್, ತ್ರಿಶೂಲ್ ಸರ್ ಹೆಲ್ಪ್ ಮಾಡಿದ್ರು ಭಾಳ. ಅವ್ರಿಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ, ಇಬ್ಬರು ಮಂಜು ಸರ್, ತ್ರಿಶೂಲ್ ಸರ್ಗೆ. ಪಾಸಾಗಿ ನಿನ್ನೆ ತಾನೇ ಪ್ಯಾರಾ ಟೆಸ್ಟಿಂಗ್ ಮೆಸೇಜ್ ಬಂದಿತ್ತು. ನಿನ್ನೆ ಪ್ಯಾರಾ ಫಿಸಿಕಲ್ ಟೆಸ್ಟ್ನಾಗ ಪಾಸಾಗಿನಿ. ಎಲ್ಲರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದ. ಥ್ಯಾಂಕ್ ಯು ಸರ್. ಧನ್ಯವಾದ ಮನೋಜ್. ಈ ಚಿಕ್ಕ ಜಾಹೀರಾತನ್ನು ನೋಡಿ. ಮಂಜುನಾಥ್ ಶಿಕ್ಷಣ ಸಂಸ್ಥೆ ಮೂಡಲ್ಗಿ, ತಾಲೂಕು ಮೂಡಲ್ಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಬೋಧಕ ಸಿಬ್ಬಂದಿ ಬೇಕಾಗಿದ್ದಾರೆ. ವಿಷಯ
ಸೋಷಿಯಲ್ ಸೈನ್ಸ್ B.Ed ಅಥವಾ D.Ed ಆದ ಅಭ್ಯರ್ಥಿಗಳು ಒಂದು ಹುದ್ದೆ, ಅದೇ ರೀತಿಯಾಗಿ ಹಿಂದಿ B.Ed ಒಂದು ಹುದ್ದೆ, ಅದೇ ರೀತಿಯಾಗಿ ಇಂಗ್ಲೀಷ್ B.Ed ಆದಂಥ ಅಭ್ಯರ್ಥಿಗಳಿಗೆ ಒಂದು ಹುದ್ದೆ, ಅದೇ ರೀತಿಯಾಗಿ ಸೈನ್ಸ್ ಆ್ಯಂಡ್ ಮ್ಯಾಥಮೆಟಿಕ್ಸ್ BSc B.Ed ಅಥವಾ MSc ಆದಂಥ ಅಭ್ಯರ್ಥಿಗಳಿಗೆ ಒಂದು ಹುದ್ದೆ, ಅದೇ ರೀತಿಯಾಗಿ ಫಿಸಿಕಲ್ ಎಜುಕೇಷನ್ BP.Ed ಅಥವಾ MP.Ed ಆದ ಅಭ್ಯರ್ಥಿಗಳಿಗೆ ಒಂದು ಹುದ್ದೆ. ನೇರ ಸಂದರ್ಶನ ನಡೆಸಲಾಗುವುದು. ನಿಮ್ಮ ದಾಖಲಾತಿಗಳ ಜೆರಾಕ್ಸ್ ಪ್ರತಿಯೊಂದಿಗೆ ಸಂಸ್ಥೆಗೆ ಭೇಟಿ ನೀಡಿ. ಊಟ ಮತ್ತು ವಸತಿಯೊಂದಿಗೆ ಆಕರ್ಷಣ ವೇತನ ಕೊಡಲಾಗುವುದು. ಸಂಪರ್ಕಿಸಿ 9482974930. ಉದ್ಯೋಗ ಆಕಾಂಕ್ಷಿಗಳಿಗೆ ಮುಟ್ಟುವರೆಗೆ ಶೇರ್ ಮಾಡಿ. ಅಭ್ಯರ್ಥಿಗಳೇ ಮತ್ತೆ ವಿಡಿಯೋ ಕಂಟಿನ್ಯೂ ಆಗುತ್ತೆ ನೋಡಿ. ಇರಬೇಕೆನ್ನುವ 10ನೇ ತರಗತಿ ಅಥವಾ PUC ಪಾಸಾದ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳೇ, ಈಗ ನಮ್ಮ ಸಂಸ್ಥೆಯಲ್ಲಿ BSF, CRPF, CISF, ITBP, SSB, ಆಸಾಂ ರೈಫಲ್ಸ್ ಮತ್ತು MTS ಹಾಗೂ ಹವಾಲ್ದಾರ್ ಮತ್ತು AOC, ಅಗ್ನಿವೀರ ಆರ್ಮಿ ಫಿಸಿಕಲ್ ಅಂಡ್ ಎಕ್ಸಾಮ್ ಕೋಚಿಂಗ್ ಅಡ್ಮಿಷನ್ ಓಪನ್. ಕಾಂಟ್ಯಾಕ್ಟ್ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲಗಿ. ನಮಸ್ಕಾರ. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ನಮ್ಮ ಸಂಸ್ಥೆ 2004ರಲ್ಲಿ ಪ್ರಾರಂಭವಾಗಿ ಈಗ 2023ಕ್ಕೆ 19ನೇ ವರ್ಷದಲ್ಲಿ ಮುನ್ನಡೀತಾ ಇದೆ. ಈಗ ನಮ್ಮ ಸಂಸ್ಥೆಯಲ್ಲಿ ತರಬೇತಿ ಪಡೆದಂಥ ಅಭ್ಯರ್ಥಿಗಳು ಸುಮಾರು 10,584 ಅಭ್ಯರ್ಥಿಗಳು ಇಂಡಿಯನ್ ಆರ್ಮಿ ಮತ್ತು ಪೊಲೀಸ್ ಇಲಾಖೆಯಲ್ಲಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಇದು ನಮಗೆ ಹೆಮ್ಮೆಯ ವಿಷಯ. ಆತ್ಮೀಯ ಯುವಕರೇ ಮತ್ತು ಪಾಲಕರೇ, ಇದೇ ರೀತಿ ಪ್ರೋತ್ಸಾಹ ನಮ್ಮ ಸಂಸ್ಥೆ ಮೇಲೆ ನಿಮ್ಮದು ಇರಲಿ. ಹೀಗೆ ನಮ್ಮ ಸಂಸ್ಥೆ ಬೆಳೆಯಲು ಸಹಕರಿಸಿ. ನಮಸ್ಕಾರ. ಪಾಲಕರ ಆಶೀರ್ವಾದ, ಯುವಕರೇ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 18ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ ಟ್ರೇಡ್ಮನ್, ಅಗ್ನಿವೀರ ಜನರಲ್ ಡ್ಯೂಟಿ, ಅಗ್ನಿವೀರ ಕ್ಲರ್ಕ್, ಅಗ್ನಿವೀರ ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ 8ನೇ ತರಗತಿ, 10ನೇ ತರಗತಿ ಮತ್ತು PUC ಪಾಸಾದ ಅಭ್ಯರ್ಥಿಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿ ರ್ಯಾಲಿಯಲ್ಲಿ ಸೇರಬಯಸುವ ಅಗ್ನಿವೀರರಿಗೆ ಪೂರ್ವಭಾವಿಯಾಗಿ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ಪೂರ್ವಭಾವಿ ತರಬೇತಿ ಕೊಡಲಾಗುವುದು. ವಿಮೆನ್ ಮಿಲಿಟರಿ ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು SSC, GD ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷರ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲಗಿ, ತಾಲೂಕು ಮೂಡಲಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ತರಬೇತಿ ಪಡೆಯಲು ಬರುವಾಗ 3 ಫೋಟೋ, ಆಧಾರ್ ಕಾರ್ಡ್ ಜೆರಾಕ್ಸ್, SSLC ಮಾರ್ಕ್ಸ್ ಕಾರ್ಡ್ ಜೆರಾಕ್ಸ್ ಅಥವಾ TC ಜೆರಾಕ್ಸ್ ಮತ್ತು ಊಟ ಮಾಡಲು 1 ಪ್ಲೇಟ್ ಹಾಗೂ ಗ್ಲಾಸ್, ಜೊತೆಗೆ ಹಾಸಿಗೆ, ರನ್ನಿಂಗ್ ಶೂಸ್ ಮತ್ತು ತಮಗೆ ಬೇಕಾದ ಇತರೆ ವಸ್ತುಗಳಿನ ತಾವೇ ತರಬೇಕು. ಪ್ರವೇಶ ಪ್ರಾರಂಭವಾಗಿದೆ.